ಟೀಕೆಗಳಿಗೆ ನಮ್ಮ ಜೀವನ, ನಡೆ, ವ್ಯಕ್ತಿತ್ವವೇ ಉತ್ತರವಾಗಬೇಕು. ಮಾತಿಗೆ ಮಾತು ಪ್ರಯೋಜನ ಇಲ್ಲ. ಒಬ್ಬ ಮನುಷ್ಯ ಎಷ್ಟು ಮಾತಾಡ್ತಾನೆ ಅನ್ನೋದಕ್ಕಿಂತ ಅವನು ಹೇಗೆ ಬದುಕುತ್ತಾನೆ ಅನ್ನೋದೇ ಮುಖ್ಯ. ಯಾಕಂದರೆ ಜನರು ನಮ್ಮ ಮಾತು ಕೇಳಿ ಕೆಲ ಕ್ಷಣ ಮರೆತು ಬಿಡ್ತಾರೆ. ಆದರೆ ನಮ್ಮ ನಡೆ ನೋಡಿದ ಮೇಲೆ ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ತಾರೆ. ಕೆಲವರು ಜೀವನದಲ್ಲಿ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಾರೆ. ನಾನು ಹೀಗೆ, ನಾನು ಹಾಗೆ, ನನ್ನಿಂದ ಇದಾಗುತ್ತೆ ಅಂತ. ಆದರೆ ಸಮಯ ಬಂದಾಗ ಅವರ ನಿಜ ಸ್ವಭಾವ ಹೊರಗೆ ಬರುತ್ತೆ. ಮಾತಿನಲ್ಲಿ ಒಳ್ಳೆಯವರಾಗೋದು ಸುಲಭ, ಆದರೆ ನಡೆಯಲ್ಲಿ ಒಳ್ಳೆಯವರಾಗೋದು ತುಂಬ ಕಷ್ಟ. ಯಾಕಂದರೆ ನಡೆ ಅನ್ನೋದು ನಟನೆ ಮಾಡೋಕ್ಕಾಗಲ್ಲ, ಅದು ಮನಸ್ಸಿನ ನಿಜ ರೂಪ. ಕೆಲವರು ಎದುರಿಗೆ ತುಂಬ ಸಿಹಿಯಾಗಿ ಮಾತನಾಡ್ತಾರೆ, ಆದರೆ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ. ಇನ್ನು ಕೆಲವರು ಮಾತು ಕಡಿಮೆ ಆಡ್ತಾರೆ, ಆದರೆ ನಮ್ಮ ನೋವಿಗೆ ಮೊದಲಿಗರಾಗಿ ನಿಂತುಕೊಳ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಮಾತಿಗಿಂತ ಮೌಲ್ಯ ನಡೆಗೆ ಇದೆ ಅಂತ. ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಅವನು ಕೋಪದಲ್ಲಿದ್ದಾಗ ಗೊತ್ತಾಗುತ್ತೆ, ಅವನ ಬಳಿ ಏನೂ ಇಲ್ಲದಾಗ ಗೊತ್ತಾಗುತ್ತೆ, ಅಥವಾ ಅವನಿಗೆ ಶಕ್ತಿ ಬಂದಾಗ ಗೊತ್ತಾಗುತ್ತೆ. ಯಾಕಂದರೆ ಒಳ್ಳೆತನ ಅನ್ನೋದು ಪರಿಸ್ಥಿತಿ ನೋಡಿಕೊಂಡು ಬದಲಾಗಬಾರದು. ಯಾರು ನೋಡದಿದ್ದಾಗಲೂ ಒಳ್ಳೆಯವನಾಗಿರುವವನೇ ನಿಜವಾದ ಮನುಷ್ಯ. ಇವತ್ತಿನ ಕಾಲದಲ್ಲಿ ಜನರು ಮುಖ ನೋಡ್ತಾರೆ, ಸ್ಟೇಟಸ್ ನೋಡ್ತಾರೆ, ಹಣ ನೋಡ್ತಾರೆ, ಆದರೆ ಕೊನೆಗೆ ನೆನಪಿನಲ್ಲಿ ಉಳಿಯೋದು ಒಬ್ಬನ ಹೃದಯ ಮಾತ್ರ. ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ಅವರು ನಮ್ಮ ಮಾತು ನೆನಪಿನಲ್ಲಿಟ್ಟುಕೊಳ್ಳೋದು ಕಡಿಮೆ, ಆದರೆ ಆ ಸಮಯದಲ್ಲಿ ನಾವು ಜೊತೆ ಇದ್ದು ಕೊಟ್ಟ ಧೈರ್ಯ, ಗೌರವ ಅದನ್ನು ಜೀವನ ಪೂರ್ತಿ ಮರೆತಿರಲ್ಲ. ಆದ್ದರಿಂದ ಜೀವನದಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಯಾರಿಗಾದರೂ ನಿಮ್ಮನ್ನು ಸಾಬೀತು ಮಾಡೋಕ್ಕೆ ದೊಡ್ಡ ದೊಡ್ಡ ಮಾತು ಬೇಡ. ನಿಮ್ಮ ಜೀವನವೇ ಉತ್ತರ ಕೊಡಲಿ. ನಿಮ್ಮ ನಡೆ ನೋಡಿ ಜನರು ಗೌರವ ಕೊಡಬೇಕು. ನಿಮ್ಮ ವ್ಯಕ್ತಿತ್ವ ನೋಡಿ ನಂಬಿಕೆ ಬರಬೇಕು. ನಿಮ್ಮ ಹೃದಯ ನೋಡಿ ಇವನು ಒಳ್ಳೆಯ ಮನುಷ್ಯ ಅನಿಸಬೇಕು. ಮಾತುಗಳಿಂದ ಗೆಲ್ಲೋದು ಕೆಲ ದಿನ ಮಾತ್ರ, ಆದರೆ ವ್ಯಕ್ತಿತ್ವದಿಂದ ಗೆದ್ದರೆ ಜೀವನ ಪೂರ್ತಿ ಜನರ ಹೃದಯದಲ್ಲಿ ಉಳಿಯಬಹುದು. ಆದ್ದರಿಂದ ಟೀಕೆಗೆ ನಮ್ಮ ಜೀವನ, ನಡೆ, ವ್ಯಕ್ತಿತ್ವವೇ ಉತ್ತರವಾಗಬೇಕು. ಮಾತಿಗೆ ಮಾತು ಪ್ರಯೋಜನವೇ ಇಲ್ಲ.